ಹಾಯ್ ಫ್ರೆಂಡ್ಸ್, ಇಂಪನೆ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸುಸ್ವಾಗತ. ಇದು ಹಾಗಲಕಾಯಿ. ಹಾಗಲಕಾಯಿ ಗುಣ ಕಹಿ ಗುಣ, ಆದರೆ ದೇಹಕ್ಕೆ ಮಾತ್ರ ಇದು ಅಮೃತನೇ ಸರಿ. ಹಾಗಲಕಾಯಿಂದ ನಾನಿವತ್ತು ಮೆಣಸ್ಕಾಯಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಹಾಗಲಕಾಯನ್ನು ತೊಳೆದು ಹಚ್ಚಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಬೇಯುವಾಗ ಉಪ್ಪನ್ನು ಹಾಕಬೇಕು. ಮೆಣಸ್ಕಾಯಿ ಮಾಡಲಿಕ್ಕೋಸ್ಕರ ನಾನು ಏನೇನು ಸಾಮಾನು ಹಾಕ್ತಾಯಿದ್ದೀನಿ ಅಂದರೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಮತ್ತು ಚೂರು ಜೀರಿಗೆ ಸಾಕು. ಸ್ವಲ್ಪ ಜೀರಿಗೆ ಹಾಕಿದರೆ ಸಾಕು. ಒಂದು 4 ಕಾಳಾಗುವಷ್ಟು ಮೆಂತ್ಯ. ಹಾಗೆ ಕರಿಬೇವಂತೂ ಬೇಕೇ ಬೇಕು ಅಲ್ವಾ? ಎಲ್ಲ ಅಡುಗೆಗೂ ಕರಿಬೇವು ತುಂಬ ಉಪಯುಕ್ತವಾಗಿದೆ. ಸ್ವಲ್ಪ ಕರಿಬೇವು ಹಾಕಿದೆ. ಹಾಗೆ ಒಣಮೆಣಸಿನ್ಕಾಯಿನ ಇದಕ್ಕೇ ಹಾಕುವಂಥದ್ದು. ಇದನ್ನೆಲ್ಲ ಹುರ್ಕೊಂಡಾದಮೇಲೆ ನಂತರ ಇದಕ್ಕೆ ಎಳ್ಳನ್ನು ಹಾಕೋದು. ಕಪ್ಪು ಎಳ್ಳು ಕೂಡ ಹಾಕ್ಬೋದು, ಬಿಳಿ ಎಳ್ಳು ಕೂಡ ಹಾಕ್ಬೋದು. ನಾನಿಲ್ಲಿ ಬಿಳಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ. ಎಳ್ಳು ಸ್ವಲ್ಪ ಜಾಸ್ತಿ ಬೇಕು ಮೆಣಸ್ಕಾಯಿ ಮಾಡಲಿಕ್ಕೆ. ಎಳ್ಳನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಹಾಗೆ ಸ್ವಲ್ಪ ಕೊಬ್ಬರಿ ಅಥವಾ ತೆಂಗಿನಕಾಯಿ ಯಾವುದು ಕೂಡ ಆಗುತ್ತೆ. ಹಾಗಲಕಾಯಿ ಮೆಣಸ್ಕಾಯಿ ಮಾಡಲಿಕ್ಕೆ ಅಮಟೆಕಾಯಿ ಇದ್ದರೆ ಒಳ್ಳೆಯದು. ಅಮಟೆಕಾಯಿ ಇಲ್ಲ ಇದ್ದರೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು. ಚೆನ್ನಾಗಿ ತಿರ್ಕೊಳ್ಳುವಂಥದ್ದು. ಹಾಗಲಕಾಯಿ ಬೆಂದಿದೆ. ಹಾಗಲಕಾಯಿ ಔಷಧಿಯ ಗುಣ ತುಂಬ ಇದೆ. ಇದು ಹೊಟ್ಟೆ ನೋವು ಬರುವಾಗ ಕೂಡ ಇದರದ್ದು ರಸವನ್ನು ಕೊಡ್ತಾರೆ. ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಜ್ವರಕ್ಕೆ ಕೂಡ ಇದು ಉಪಯುಕ್ತವಾಗಿದೆ. ಒಗ್ಗರಣೆಯನ್ನು ಹಾಕುವಂಥದ್ದು. ಬೇಯ್ದಿರುವಂತಹ ಹಾಗಲಕಾಯಿನ ಹಾಕುವ. ಇದು ತುರಿ ಕಜ್ಜಿಗೆಲ್ಲ ಹಾಗಲಕಾಯಿ ರಸವನ್ನು ಹಿಂಡಿ ಹಚ್ತಾರೆ. ಹಾಗೆ ಹಾಗಲಕಾಯಿ ದೇಹಕ್ಕೆ ಅಮೃತನೇ ಸರಿ. ತಿರುವಿಕೊಂಡಂತಹ ಮಸಾಲೆಯನ್ನು ಹಾಕಿಕೊಳ್ಳುವ. ಹಾಗಲಕಾಯಿ ಆಗಿರೋದ್ರಿಂದಾಗಿ ಕಹಿ ಅಂಶ ಜಾಸ್ತಿ ಅಲ್ವಾ, ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗತ್ತೆ. ಹಾಗೆ ಮೆಣಸ್ಕಾಯನ್ನು ಅನಾನಸಿಂದ ಕೂಡ ಮಾಡ್ತಾರೆ, ಮಾವಿನಕಾಯಿಂದ ಕೂಡ ಮಾಡ್ತಾರೆ. ಆದರೆ ಹಾಗಲಕಾಯಿಗೆ ಅಮಟೆಕಾಯಿ ಇದ್ದರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಹುಣಸೆ ಹಣ್ಣು ಹಾಕೋದು. ಬೆಲ್ಲ ಜಾಸ್ತಿ ಬೇಕು. ಇದು 2-3 ದಿನ ಕೂಡ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ, ಹಾಗೆ ಚಪಾತಿಗೆ ಕೂಡ ಚೆನ್ನಾಗಿರುತ್ತೆ. ಇದನ್ನು ಮರಾಠಿ ಭಾಷೆಯಲ್ಲಿ ಚಟ್ಟು ಹುಳಿ ಅಂತ ಹೇಳ್ತಾರೆ. ನೋಡಿ, ಹಾಗಲಕಾಯಿ ಮೆಣಸ್ಕಾಯಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.